ವೃಷಭ ರಾಶಿಯವರೇ, ನಿಮ್ಮ ತಾಳ್ಮೆಯ ಕಟ್ಟೆ ಈಗ ಅಕ್ಷರಶಃ ಒಡೆದು ಹೋಗುವ ಹಂತಕ್ಕೆ ಬಂದಿದೆ ಅಲ್ವಾ? ಎಲ್ಲವನ್ನೂ ಸಹಿಸಿಕೊಂಡು ನಗುನಗುತ್ತಾ ಎಲ್ಲರ ಕಷ್ಟಕ್ಕೆ ಹೆಗಲು ಕೊಡುವ ನಿಮ್ಮ ಬೆನ್ನನ್ನೇ ಇಂದು ಪ್ರತಿಯೊಬ್ಬರೂ ಮೆಟ್ಟಿಲು ಮಾಡಿಕೊಳ್ಳುತ್ತಿದ್ದಾರೆ. ನಿಮ್ಮ ಈ ಸೌಮ್ಯ ಸ್ವಭಾವವೇ ಇಂದು ನಿಮ್ಮ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆಯೇ? ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಬದುಕಿನ ಆ ಕರಾಳ ಮುಖವಾಡ ಕಳಚುವ ಸಮಯ ಹತ್ತಿರ ಬಂದಿದೆ. ಈ ಸತ್ಯ ತಿಳಿಯುವ ಮುನ್ನ ಒಂದು ಲೈಕ್ ನೀಡಿ, ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ಸದ್ಯ ನಿಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ ಎಂದರೆ, ನೀವು ಯಾರಿಗೆ ಅತಿ ಹೆಚ್ಚು ಸ್ವಾತಂತ್ರ್ಯ ಮತ್ತು ಆರ್ಥಿಕ ಭದ್ರತೆ ನೀಡಿದ್ದೀರೋ ಅದೇ ವ್ಯಕ್ತಿ ಇಂದು ನಿಮ್ಮ ಪ್ರತಿಯೊಂದು ಸಣ್ಣ ಖರ್ಚಿಗೂ ಲೆಕ್ಕ ಕೇಳುವ ಹಂತಕ್ಕೆ ಬಂದಿದ್ದಾನೆ. ನಾನು ದುಡಿದು ಹಾಕಿದರೂ ನನ್ನ ಮನೆಯಲ್ಲೇ ನಾನು ಒಬ್ಬ ಅಪರಿಚಿತನಂತೆ ಬದುಕಬೇಕೆ ಎನ್ನುವ ನೋವು ನಿಮ್ಮನ್ನು ಒಳಗೊಳಗೆ ತಿನ್ನುತ್ತಿದೆ. ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಆಸ್ತಿ ಅಥವಾ ದೀರ್ಘಕಾಲದ ಉಳಿತಾಯದ ಮೇಲೆ ಕಣ್ಣಿಟ್ಟಿರುವ ನಿಮ್ಮ ಅತಿ ಆಪ್ತ ವ್ಯಕ್ತಿಯೊಬ್ಬರು ನಿಮ್ಮ ವಿರುದ್ಧವೇ ಭಾವನಾತ್ಮಕ ಬ್ಲ್ಯಾಕ್ಮೇಲ್ ತಂತ್ರ ಹೂಡುತ್ತಿದ್ದಾರೆ. ನಿಮ್ಮ ಮೌನವನ್ನೇ ನಿಮ್ಮ ಸೋಲು ಎಂದು ಅವರು ಭಾವಿಸಿದ್ದಾರೆ. ಯಾರನ್ನು ನಂಬಿ ನೀವು ನೀಡಿದ ಸಾಲ ಅಥವಾ ಭರವಸೆ ಈ ತಿಂಗಳು ನಿಮಗೆ ದೊಡ್ಡ ಮಟ್ಟದ ನಂಬಿಕೆ ದ್ರೋಹದ ಕಹಿ ಉಣಿಸಲಿದೆ. ಈ ನರಕ ಸದೃಶ ಮಾನಸಿಕ ಕಿರಿಕಿರಿ ಮತ್ತು ಆರ್ಥಿಕ ಸಂಕೋಲೆಯಿಂದ ಹೊರಬರಲು ಒಂದು ಅತ್ಯಂತ ಸರಳ ಹಾಗೂ ವಿಭಿನ್ನ ದಾರಿ ಇಲ್ಲಿದೆ. ಈ ಏಪ್ರಿಲ್ ತಿಂಗಳ ಯಾವುದಾದರೂ ಒಂದು ಶುಕ್ರವಾರದಂದು ನಿಮ್ಮ ಮನೆಯ ಹೊಸ್ತಿಲಿಗೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮದ ನೀರನ್ನು ಪ್ರೋಕ್ಷಣೆ ಮಾಡಿ. ಇದು ನಿಮ್ಮ ಮನೆಯೊಳಗೆ ಹೊಗೆಯಾಡುತ್ತಿರುವ ನಕಾರಾತ್ಮಕ ಅಸೂಯೆಯ ದೃಷ್ಟಿಯನ್ನು ತಡೆದು ನಿಮಗೆ ಮತ್ತೆ ನೆಮ್ಮದಿಯ ಉಸಿರು ಬಿಡುವಂತೆ ಮಾಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ಗೆ ಕರೆ ಮಾಡಿ.